ಬನ್ನಿ ಫ್ರೆಂಡ್ಸ್, ಇವತ್ತು ಪಡ್ಡು ಮಾಡೋಣ. ನೋಡಿ ಎಷ್ಟು ಮೃದುವಾಗಿ ಚೆನ್ನಾಗಿ ಕಾಣ್ತಾ ಇದೆ. ನೀವು ಈ ಥರ ಮನೆಯಲ್ಲಿ ಮಾಡ್ಕೋಬೇಕಂತಂದ್ರೆ ನಿಮಗೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಬನ್ನಿ. ನೋಡಿ ಸ್ಪಾಂಜಿಯಾಗಿ ಎಷ್ಟು ಮೃದುವಾಗಿ ಚೆನ್ನಾಗಿ ಬಂದಿದೆ ಬ್ರೆಡ್ ತಡ. ಸ್ವಲ್ಪನೂ ಗಂಟಾಗೋದಿಲ್ಲ. ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪನೂ ಗಂಟಿರಲ್ಲ, ಎಷ್ಟೊಂದು ಸ್ಪಾಂಜಿಯಾಗಿ ಬರುತ್ತೆ. ನೀವು ಮನೇಲಿ ಮಾಡ್ಬೇಕಂದ್ರೆ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ಮೊದಲಿಗೆ ಒಂದು ಬಟ್ಲು ಉದ್ದಿನಬೇಳೆ, ಅದೇ ಬಟ್ಲು 3 ಅಕ್ಕಿ ತಗೊಳ್ಬೇಕು. ನೀರು ಹಾಕಿ ಸ್ವಚ್ಛವಾಗಿ ತೊಳ್ಕೊಬೇಕು. 2-3 ಸಲ ಸ್ವಚ್ಛವಾಗಿ ತೊಳಿಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಅಕ್ಕಿ ಬೆಳ್ಳಗೆ ಕಾಣೋವರೆಗೂ ತೊಳಿಬೇಕು. ಒಂದು 5 ತಾಸಾದರೂ ನೀರಲ್ಲಿ ನೆನೆಸಿ ಇಡಬೇಕು. ನಂತರ ಒಂದು ಮಿಕ್ಸಿ ಜಾರಿ ತೊಗೊಂಡು ಉದ್ದಿನಬೇಳೆ ತೊಗೊಂಡೇವಲ್ಲ, ಅದೇ ಬಟ್ಲು 1 ಬಟ್ಲು ಅನ್ನ ಹಾಕೋಬೇಕು. ಇದೇ ನೋಡಿ ಟ್ರಿಕ್ಸ್. ಜಾರಿಗೆ ಹಾಕೋಬೇಕು. 1 ಬಟ್ಲನ್ನ, ಸ್ವಲ್ಪ ಅಕ್ಕಿ, ಉದ್ದಿನಬೇಳೆ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು. ನೋಡಿ ಹಿಟ್ಟು ಒಂದು 7 ತಾಸಾದರೂ ನೆನಿಬೇಕು. ನೈಟ್ ಫುಲ್ಲೆಲ್ಲ ನೆನೆಸಿಡಬೇಕು. ನೋಡಿ ಹೀಗೆ ಬೆಳಗ್ಗೆ ನೋಡಿದರೆ ಹಿಂಗೆ ಬಂದಿರ್ತೈತಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಉಬ್ಬಿರ್ಬೇಕು, ಅದು ಹಿಟ್ಟು ಉದುಗಿರಬೇಕು. ಪಡ್ಡಿನ ಹಂಚಿಟ್ಕೊಳ್ಳೋಣ. ಹಂಚ್ಕಾದ ನಂತರ ಎಣ್ಣೆ ಹಾಕೊಳ್ಳೋಣ. ನೀವು ಮನೇಲಿ ಮಾಡಿ ಫ್ರೆಂಡ್ಸ್, ನೋಡಿ ತುಂಬ ಚೆನ್ನಾಗಿ ಬರ್ತಾವೆ. ಎಲ್ಲದಕ್ಕೂ ಎಣ್ಣೆ ಹಚ್ಕೋತಾ ಇದ್ದೀನಿ. ಇವಾಗ ಪಡ್ಡು ಹಾಕೊಳ್ಳೋಣ ಬನ್ನಿ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ. ಎಷ್ಟು ಕೈಯಲ್ಲಿ ಹಗುರವಾಗಿ ಬಂದಿರಬೇಕು. ಹಗುರವಾಗಿ ಬರಬೇಕಂದ್ರೆ ಅದೇ ಹೇಳಿದ್ನೆಲ್ಲ ಹೊಸ ಟ್ರಿಕ್ಸ್. ಒಂದು ಬಟ್ಲು ಉದ್ದಿನಬೇಳೆ ಅಷ್ಟೇ ಕ್ವಾಂಟಿಟಿ ಒಳಗೆ ರೈಸ್ ಹಾಕಬೇಕು. ಹನ್ನೊಂದು ರೈಸ್ ನೋಡಿ ಹಾಕಿದ್ದೀನಿ. ಹೇಗೆ ಹೋಗ್ತಾ ಇದೆ ನೋಡಿ. ಒಂದು ಸ್ಪಾಂಜಿಯಾಗಿ ಮಾಡ್ಬೇಕಂದ್ರೆ ಟ್ರಿಕ್ಸ್ ಬಳಸಿ ಮಿಕ್ಸಿ ಹಾಕೋ ಮುಂದೆ ಹಾಕೋಬೇಕು. ನೋಡಿ ಆಗ್ಬಿದೆ ನೋಡಿ ಬ್ರೆಡ್ ಥರ. ಮತ್ತೆ ಮಾಡ್ಕೋಬೇಕು ಅನ್ನಿಸ್ತೈತಿ. ನೋಡಿ ಸ್ವಲ್ಪನೂ ಅಂಟ್ಕೊಳ್ಳಲ್ಲ. ರೆಡ್ಡಿಶ್ ಆಗಿ ಹೇಗೆ ಬಂದಿದೆ ನೋಡಿ. ನೀವು ಮನೇಲಿ ಮಾಡಿರಿ. ಹಿಂಗೆ ನೋಡ್ಕೊಂಡು ತಿನ್ಬೋದಲ್ಲ. ನೋಡಿ ಒಂದು 4 ಗಂಟೆಗೆಲ್ಲ ಮಿಕ್ಸಿ ಹಾಕಿ ಇಟ್ಬಿಡ್ಬೇಕು. 4-5 ಗಂಟೆಗೆಲ್ಲ ಬೆಳಿಗ್ಗೆ ನೋಡಿ ಹಿಟ್ಟು ಚೆನ್ನಾಗಿ ನೆನಿತೈತಿ. ಅವಾಗ ಹಿಟ್ಟು ಈ ಥರ ಉದ್ಕೊಂಡು ಬರುತ್ತೆ. ನೋಡಿ ಬಟ್ ಎಷ್ಟು ಚೆನ್ನಾಗಿ ಬಂದಿವೆ. ಹಬ್ಬ ನೋಡೋದಕ್ಕೇ ಹೀಗೆ ಅನಿಸುತ್ತೆ. ಮನೇಲಿ ಮಾಡಿ ತಿಂದರೆ ನೋಡಿ. ಮಾಡ್ರಿ ತಿನ್ರಿ. ನೋಡಿ ಎಷ್ಟು ಮೆತ್ತಗೆ ಬಂದಾವ ನೋಡ್ರಿ. ನಾನು ಹೇಳಿದ್ನೆಲ್ಲ ಹಾಗೆ ಮಾಡಿ ಹಿಂಗೆ ಬರ್ತಾವೆ. ಸ್ವಲ್ಪನೂ ಗಂಟೆ ಇರೋದಿಲ್ಲ. ಕೇಕ್ ಥರ ಬಂದಿರ್ತಾವೆ. ನೀವೇ ನೋಡ್ತಾ ಇದ್ದೀರಲ್ಲ, ನಾನೇನು ಸುಳ್ಳು ಹೇಳ್ತಿಲ್ಲ. ಇಷ್ಟ ಆದರೆ ಕಾಮೆಂಟ್ ಮಾಡಿ,
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.